24 ಗಂಟೆಗಳ ಪ್ರಮುಖ ಸುದ್ದಿಗಳು. ರಾಜಸ್ಥಾನ ಸಚಿವ ಸಂಪುಟವು 2026 ಕರಡು ಸಮಾನ ನಾಗರಿಕ ಸಂಹಿತೆ ಯುಸಿಸಿ ಮಸೂದೆಗೆ ಅನುಮೋದನೆ ನೀಡಿದೆ. ಇದು ವಿವಾಹ, ವಿಚ್ಛೇದನ, ಉತ್ತರಾಧಿಕಾರ, ಜೀವನಾಂಶ ಹಾಗೂ ವಿವಾಹೇತರ ಸಹಜೀವನ ಸಂಬಂಧಗಳನ್ನು ಒಳಗೊಂಡಿದ್ದು, ಬುಡಕಟ್ಟು ಸಮುದಾಯಗಳ ಸಂಪ್ರದಾಯಗಳು ಮತ್ತು ಆಚರಣೆಗಳಿಗೆ ವಿನಾಯಿತಿ ನೀಡಲಾಗಿದೆ. ಇದರೊಂದಿಗೆ ಯುಸಿಸಿ ಅನ್ನು ಮುಂದುವರಿಸಿದ 3ನೇ ರಾಜ್ಯವಾಗಿ ರಾಜಸ್ಥಾನ ಹೊರಹೊಮ್ಮಿದೆ. ಸ್ಕ್ವಾಡ್ರನ್ ಲೀಡರ್ ಭಾವನಾ ಕಾಂತ್ ಗ್ವಾಲಿಯರ್ನ ತಂತ್ರ ಮತ್ತು ವಾಯುಯುದ್ಧ ಅಭಿವೃದ್ಧಿ ಸಂಸ್ಥೆಯಲ್ಲಿ ತರಬೇತಿ ಪೂರ್ಣಗೊಳಿಸುವ ಮೂಲಕ ಸ್ಕ್ವಾಡ್ರನ್ ಲೀಡರ್ ಭಾವನಾ ಕಾಂತ್ ಭಾರತೀಯ ವಾಯುಪಡೆಯ ಮೊದಲ ಮಹಿಳಾ ಫೈಟರ್ ಕಾಂಬಾಟ್ ಲೀಡರ್ ಆಗಿದ್ದಾರೆ. ಇದು ಭಾರತದ ಯುದ್ಧ ವಿಮಾನ ವಲಯದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಗೆ ಐತಿಹಾಸಿಕ ಹೆಜ್ಜೆಯಾಗಿದೆ. ಇಂಡಿಯಾ ಕೋಡ್ ಪೋರ್ಟಲ್. ಸರ್ಕಾರವು ಕೃತಕ ಬುದ್ಧಿಮತ್ತೆ ಎಐ ಅರ್ಥಾಧಾರಿತ ಹಾಗೂ ಧ್ವನಿ ಹುಡುಕಾಟ ವ್ಯವಸ್ಥೆಗಳನ್ನು ಅಳವಡಿಸುವ ಮೂಲಕ ಇಂಡಿಯಾ ಕೋಡ್ ಪೋರ್ಟಲ್ ಅನ್ನು ನವೀಕರಿಸಿದೆ. ಸಂವಿಧಾನ ಮತ್ತು ಕೇಂದ್ರ ಕಾನೂನುಗಳನ್ನು 8ನೇ ಅನುಸೂಚಿಯ ಎಲ್ಲಾ 22 ಭಾಷೆಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಇದು ಕಾನೂನು ಮಾಹಿತಿಯ ಸುಲಭ ಲಭ್ಯತೆಗೆ ಮಹತ್ವದ ಸುಧಾರಣೆಯಾಗಿದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPS. ಸ್ಪ್ರೈಟ್ ತೇಜಸ್ ಎಕ್ಸ್‌ಪ್ರೆಸ್ ಲಖನೌ ದೆಹಲಿ ತೇಜಸ್ ಎಕ್ಸ್‌ಪ್ರೆಸ್ ಭಾರತದ ಮೊದಲ ಬ್ರ್ಯಾಂಡ್ ಹೆಸರಿನ ರೈಲು ಆಗಿದೆ. ಇದಕ್ಕೆ ಸ್ಪ್ರೈತೆ ತೇಜಸ್ ಎಕ್ಸ್‌ಪ್ರೆಸ್ ಎಂಬ ವಾಣಿಜ್ಯ ಬ್ರ್ಯಾಂಡಿಂಗ್ ನೀಡಲಾಗಿದ್ದು, ಐಆರ್‌ಸಿಟಿಸಿ ಮೂಲಕ ವಾಣಿಜ್ಯ ಜಾಹೀರಾತಿನಿಂದ ರೈಲ್ವೆಗೆ ಪ್ರಯಾಣದರೇತರ ಆದಾಯ ಗಳಿಸುವ ಹೊಸ ಮಾದರಿಯನ್ನು ಪರಿಚಯಿಸಲಾಗಿದೆ. ಚಂಡೀಗಢ ಪಿಎಂಜಿಕೆ ಆಹಾರ ಸಬ್ಸಿಡಿಯ ನೇರ ಲಾಭ ವರ್ಗಾವಣೆಗೆ ಡಿಬಿಟಿ ಡಿಜಿಟಲ್ ರೂಪಾಯಿ ಆಧಾರಿತ ವ್ಯವಸ್ಥೆಯನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದ ಭಾರತದ ಮೊದಲ ಕೇಂದ್ರಾಡಳಿತ ಪ್ರದೇಶವಾಗಿ ಚಂಡೀಗಢ ಹೊರಹೊಮ್ಮಿದೆ. ಈ ವ್ಯವಸ್ಥೆಯಲ್ಲಿ ಗತಚಯ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಸಿಬಿಡಿಸಿ ಬಳಸಿ ಉದ್ದೇಶ ನಿರ್ದಿಷ್ಟ ಕಲ್ಯಾಣ ಸೌಲಭ್ಯಗಳನ್ನು ವಿತರಿಸಲಾಗುತ್ತದೆ. ಶ್ರವಾಣಿ ಭಾರತೀಯ ವಿಜ್ಞಾನ ಸಂಸ್ಥೆ ಐಐಎಸ್ಸಿ ಶ್ರವಾಣಿ ಎಂಬ ಮುಕ್ತ ಮೂಲದ ತಂತ್ರಜ್ಞಾನವನ್ನು ಬಿಡುಗಡೆ ಮಾಡಿದೆ. ಇದು 65 ಭಾರತೀಯ ಭಾಷೆಗಳು ಮತ್ತು ಉಪಭಾಷೆಗಳಲ್ಲಿನ ಮಾತನ್ನು ಪಥ್ಯವಾಗಿ ಪರಿವರ್ತಿಸುತ್ತದೆ. ಇದನ್ನು ವಾಣಿ ಯೋಜನೆ ಅಡಿಯಲ್ಲಿ ಸಂಗ್ರಹಿಸಲಾದ 31,000ಕ್ಕೂ ಹೆಚ್ಚು ಗಂಟೆಗಳ ಧ್ವನಿ ದತ್ತಾಂಶ ಬಳಸಿ ತರಬೇತಿ ನೀಡಲಾಗಿದೆ. ಪೈನ್ ಸೂಜಿ ಬಳಕೆ ನೀತಿ. ಸಂಸದೀಯ ಸಮಿತಿಯೊಂದು ರಾಷ್ಟ್ರೀಯ ಪೈನ್ ಸೂಜಿ ಬಳಕೆ ನೀತಿ ರೂಪಿಸುವಂತೆ ಪ್ರಸ್ತಾಪಿಸಿದೆ. ಪ್ರತಿ ಕಿಲೋಗ್ರಾಂಗೆ ₹4 ದರದಲ್ಲಿ ಪೈನ್ ಸೂಜಿಗಳನ್ನು ಖರೀದಿಸುವುದು ಹಾಗೂ ಅವುಗಳನ್ನು ಬಯೋಮಾಸ್ ಸಹ ದಹನದಲ್ಲಿ ಬಳಸುವುದನ್ನು ಪ್ರಸ್ತಾಪಿಸಲಾಗಿದೆ. ಇದರಿಂದ ಹಿಮಾಲಯ ಪ್ರದೇಶದ ಕಾಡ್ಗಿಚ್ಚಿನ ಅಪಾಯ ಕಡಿಮೆ ಮಾಡುವುದರ ಜೊತೆಗೆ ಗ್ರಾಮೀಣ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಉದ್ದೇಶವಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.